ಇಲ್ಲ. ಸ್ನೇಹಿತರೆ, ಡೇ 1 ಚಾಲೆಂಜ್. ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಯಶೋಗಾಥೆ. ಸ್ನೇಹಿತರೆ, ಇದು ನಮ್ಮ 100 ಯಶಸ್ವಿ ವ್ಯಕ್ತಿಗಳ ಚಾಲೆಂಜ್. ಸ್ನೇಹಿತರೆ, ಈ ಸರಣಿಯ ಮೊದಲ ಕತೆ ಭಾರತದ ಐಟಿ ಕ್ಷೇತ್ರದ ದಿಗ್ಗಜ ನಾಗವಾರ ರಾಮರಾವ್ ನಾರಾಯಣ್ ಮೂರ್ತಿ ಸ್ನೇಹಿತರೆ, ಅಂದರೆ NR ನಾರಾಯಣ್ ಮೂರ್ತಿ ಅವರದು. ಆರಂಭದ ಜೀವನ. ನಾರಾಯಣ್ ಮೂರ್ತಿ ಅವರು 20 ಆಗಸ್ಟ್ 1946ರಂದು ಕರ್ನಾಟಕದ ಸಿದ್ದಲಘಟ್ಟದಲ್ಲಿ ಜನಿಸಿದರು. ಸ್ನೇಹಿತರೆ, ಅವರು ಬಾಲ್ಯದಿಂದಲೇ ಓದಿನಲ್ಲಿ ಆಸಕ್ತಿ ಹೊಂದಿದ್ದರು. ಕಷ್ಟಪಟ್ಟು ಅಭ್ಯಾಸ ಮಾಡಿ ಇಂಜಿನಿಯರಿಂಗ್ ಪೂರ್ಣಗೊಳಿಸಿದರು. ಸ್ನೇಹಿತರೆ, ಮತ್ತು ನಂತರ ಉನ್ನತ ಶಿಕ್ಷಣವನ್ನು ಪಡೆದರು. ಸ್ನೇಹಿತರೆ, ಉದ್ಯೋಗ ಜೀವನ. ಅವರು ತಮ್ಮ ವೃತ್ತಿ ಜೀವನವನ್ನು ಇಂಜಿನಿಯರ್ ಆಗಿ ಆರಂಭಿಸಿದರು. ಆ ಸಮಯದಲ್ಲಿ ಅವರಿಗೆ ಸಿಗುತ್ತಿದ್ದ ಸಂಬಳ ತುಂಬ ಸಾಮಾನ್ಯವಾಗಿತ್ತು. ಆದರೆ ಅವರ ಕನಸು ಕೇವಲ ಒಳ್ಳೆಯ ಉದ್ಯೋಗವಲ್ಲ, ಜಗತ್ತಿಗೆ ಹೆಸರಾಗುವ ಕಂಪನಿ ಕಟ್ಟುವುದಾಗಿತ್ತು. ಸ್ನೇಹಿತರೆ, ಇನ್ಫೋಸಿಸ್ ಆರಂಭ. 1981ರಲ್ಲಿ ನಾರಾಯಣ್ ಮೂರ್ತಿ ಮತ್ತು ಅವರ 6 ಸಹ ಉದ್ಯೋಗಿಗಳು ಸೇರಿ ಇನ್ಫೋಸಿಸ್ ಅನ್ನು ಆರಂಭಿಸಿದರು. ಸ್ನೇಹಿತರೆ, ಕಥೆಯ ಪ್ರಕಾರ ಆರಂಭಿಕ ಹಂತದಲ್ಲಿ ಅವರ ಪತ್ನಿ ಸುಧಾ ಮೂರ್ತಿ ಅವರು ಸುಮಾರು 10,000 ಆರ್ಥಿಕ ಸಹಾಯ ಮಾಡಿದರೂ ಆ ಹಣವೇ ಕಂಪನಿಯ ಆರಂಭಕ್ಕೆ ಮಹತ್ವದ ಬೆಂಬಲವಾಯಿತು. ಸ್ನೇಹಿತರೆ, ಆ ಸಮಯದಲ್ಲಿ ದೊಡ್ಡ ಕಚೇರಿ ಇರಲಿಲ್ಲ. ಅಪಾರ ಪರಿಶ್ರಮ ಮತ್ತು ಸ್ಪಷ್ಟ ಗುರಿಯೇ ಅವರ ದೊಡ್ಡ ಬಂಡವಾಳವಾಗಿತ್ತು. ಸ್ನೇಹಿತರೆ, ಅವರಿಗೆ ಎದುರಾದ ಸವಾಲುಗಳು. ಆರಂಭದ ವರ್ಷಗಳಲ್ಲಿ ಕಂಪನಿಗೆ ಗ್ರಾಹಕರು ಪಡೆಯುವುದು ಸುಲಭವಾಗಿರಲಿಲ್ಲ. ಸ್ನೇಹಿತರೆ, ಹಣದ ಕೊರತೆ, ತಂತ್ರಜ್ಞಾನ ಸವಾಲುಗಳು ಮತ್ತು ಸ್ಪರ್ಧೆಯ ನಡುವೆಯೂ ಅವರು ಪ್ರಾಮಾಣಿಕತೆ ಮತ್ತು ಗುಣಮಟ್ಟವನ್ನು ಎಂದಿಗೂ ಬಿಟ್ಟುಕೊಡಲಿಲ್ಲ. ಸ್ನೇಹಿತರೆ, ಅವರ ಕೊನೆಯ ಯಶಸ್ಸು ದಾರಿ ಕಂಡಿದ್ದು ಕಾಲಕ್ರಮೇಣ ಇನ್ಫೋಸಿಸ್ ಭಾರತದ ಪ್ರಮುಖ ಐಟಿ ಕಂಪನಿಗಳಲ್ಲಿ ಒಂದಾಗಿ ಬೆಳೆಯಿತು. ಸ್ನೇಹಿತರು, ಇಂದು ಇನ್ಫೋಸಿಸ್ ವಿಶ್ವದ ಅನೇಕ ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಸಂಸ್ಥೆಯಾಗಿದೆ ಮತ್ತು ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುತ್ತಿದೆ. ಸ್ನೇಹಿತರೆ, ನಾರಾಯಣ್ ಮೂರ್ತಿ ಅವರ ಯಶಸ್ವಿನ ರಹಸ್ಯ ಶಿಸ್ತು, ಪ್ರಾಮಾಣಿಕತೆ, ನಿರಂತರ ಕಲಿಕೆ, ದೊಡ್ಡ ಕನಸು ಕಾಣುವ ಧೈರ್ಯ. ಸ್ನೇಹಿತರೆ, ನಾವು ಅವರಿಂದ ಕಲಿಯಬೇಕಾದ ಪಾಠ: ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ. ಸಣ್ಣ ಆರಂಭ, ನಿರಂತರ ಪರಿಶ್ರಮ ಮತ್ತು ಸರಿಯಾದ ಮೌಲ್ಯಗಳು ದೊಡ್ಡ ಸಾಧನೆಗೆ ದಾರಿ ಮಾಡಿಕೊಡುತ್ತವೆ. ಸ್ನೇಹಿತರೆ, ನಾರಾಯಣ್ ಮೂರ್ತಿಯವರ ದೊಡ್ಡ ಕನಸು ನನಸಾಗುವುದಕ್ಕೆ ಒಂದು ಮುಖ್ಯ ಘಟನೆ ಇದೆ. ಸ್ನೇಹಿತರೆ, ಒಮ್ಮೆ ನಾರಾಯಣ್ ಮೂರ್ತಿಯವರು ಒಂದು ಮಾತು ಹೇಳಿದ್ದರು: ಹಣಕ್ಕಿಂತಲೂ ನಂಬಿಕೆ ಮತ್ತು ಪ್ರಾಮಾಣಿಕತೆ ಮುಖ್ಯ. ಇನ್ಫೋಸಿಸ್ ಆರಂಭವಾದ ದಿನಗಳಲ್ಲಿ ಕಂಪನಿಯ ಬೆಲೆ ಹೆಚ್ಚು ಹಣ ಇರಲಿಲ್ಲ. ಸ್ನೇಹಿತರೆ, ಆದರೂ ಅವರು ಯಾವತ್ತೂ ತಪ್ಪು ದಾರಿ ಹಿಡಿಯಲಿಲ್ಲ. ಗ್ರಾಹಕರ ವಿಶ್ವಾಸ ಗಳಿಸುವುದನ್ನೇ ಮೊದಲ ಆದ್ಯತೆಯಾಗಿಟ್ಟರು. ಸ್ನೇಹಿತರೆ, ಇದೇ ಕಾರಣಕ್ಕೆ ಇಂದು ಇನ್ಫೋಸಿಸ್ ವಿಶ್ವಾದ್ಯಂತ ಗೌರವ ಪಡೆದ ಕಂಪನಿಯಾಗಿದೆ. ಸ್ನೇಹಿತರೆ, ಮತ್ತು ತುಂಬ ಪ್ರಮುಖವಾಗಿ ಸುಧಾ ಮೂರ್ತಿ ಅವರ ಬೆಂಬಲ. ಯಶಸ್ವಿನ ಹಿಂದೆ ಕುಟುಂಬದ ಬೆಂಬಲವು ದೊಡ್ಡ ಕಾರಣ. ಇನ್ಫೋಸಿಸ್ ಆರಂಭಿಸುವಾಗ ನಾರಾಯಣ್ ಮೂರ್ತಿ ಅವರ ಪತ್ನಿ ಸುಧಾ ಮೂರ್ತಿಯವರ ಬಳಿ ತಮ್ಮ ಉಳಿತಾಯದಿಂದ ಸುಮಾರು 10,000 ನೀಡಿ ಬೆಂಬಲಿಸಿದರು. ಸ್ನೇಹಿತರೆ, ಇಂದು ವ್ಯಾಪಕವಾಗಿ ಬೆಳೆಯಲು ಕಾರಣವಾಯಿತು. ಈ ಸಮಯದಲ್ಲಿ ಅದು ದೊಡ್ಡ ಮೊತ್ತವಾಗಿತ್ತು. ಆ ಸಹಾಯವು ಕಂಪನಿಯ ಆರಂಭಕ್ಕೆ ಮಹತ್ವದ ಬೆಂಬಲ ನೀಡಿತು. ಸ್ನೇಹಿತರೆ, ನಾರಾಯಣ್ ಮೂರ್ತಿ ಅವರ ಯಶಸ್ವಿನ 5 ಸೂತ್ರಗಳು: ದೊಡ್ಡ ಕನಸು ಕಾಣಿ, ಪ್ರತಿದಿನ ಹೊಸದನ್ನು ಕಲಿಯಿರಿ, ಪ್ರಾಮಾಣಿಕತೆಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ, ಕಷ್ಟ ಬಂದಾಗ ಗುರಿಯನ್ನು ಬದಲಾಯಿಸಬೇಡಿ. ಸ್ನೇಹಿತರೆ, ಯಶಸ್ಸು ಬಂದರೂ ವಿನಯವನ್ನು ಕಾಪಾಡಿಕೊಳ್ಳಬೇಡಿ. ಸ್ನೇಹಿತರೆ, ನಿಮಗಾಗಿ ಒಂದು ಪ್ರಶ್ನೆ: ನಿಮಗೆ 10,000 ಮಾತ್ರ ಇದ್ದರೆ ಅದನ್ನು ಖರ್ಚು ಮಾಡುತ್ತೀರಾ ಅಥವಾ ನಿಮ್ಮ ಕನಸಿಗಾಗಿ ಹೂಡಿಕೆ ಮಾಡುತ್ತೀರಾ? ನಿಮ್ಮ ಉತ್ತರವನ್ನು ಕಮೆಂಟಲ್ಲಿ ತಿಳಿಸಿ.
ಸ್ನೇಹಿತರೆ, ನಾರಾಯಣ್ ಮೂರ್ತಿ ಅವರ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ 100 ಯಶಸ್ವಿ ವ್ಯಕ್ತಿಗಳ ಜೀವನ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಮಹಾನ್ ವ್ಯಕ್ತಿಯ ಯಶೋಗಾಥೆಯನ್ನು ಭೇಟಿಯಾಗೋಣ.